ಹಾಗಾದ್ರೆ ಶಿಕ್ಷಣ ಇಲಾಖೆಯಲ್ಲಿ ಏನ್ ನಡೀತಾ ಇದೆ? ಶಿಕ್ಷಣ ಸಚಿವರು ನೋಡಲೇಬೇಕಾದ ಸ್ಟೋರಿ ಇದು. ಇಲಾಖೆಯಲ್ಲಿ ಎಲ್ಲಾ ಸರಿದೆ ಅಂತ ನೀವು ಗುಂಗಿನಲ್ಲಿದ್ರೆ ಆ ಗುಂಗಿನಿಂದ ಹೊರಗೆ ಬಂದ್ಬಿಡಿ. ಯಾಕಂದ್ರೆ ಈ ಸ್ಟೋರಿ ನೀವು ನೋಡ್ಲೇಬೇಕು. ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದ ಸ್ಟೋರಿ ಜನತಾ ಟಿವಿಯಲ್ಲಿ. ಅದೆಷ್ಟೋ ಸರ್ಕಾರಿ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಸರಿಯಾದ ವ್ಯವಸ್ಥೆಗಳಿಲ್ರಿ. ಜೀವ ಭಯದಲ್ಲೇ ಅಕ್ಷರ ಕಲಿತಾ ಇದ್ದಾರೆ ವಿದ್ಯಾರ್ಥಿಗಳು ಅಧ್ವಾನ ಕೊಠಡಿಯಲ್ಲಿ ಕುತ್ಕೊಳ್ಬೇಕಾದ ಪರಿಸ್ಥಿತಿ ಬಂದಿದೆ. ಮೂಲಭೂತ ಸೌಕರ್ಯಕ್ಕೆ ಕಷ್ಟ ಪಡ್ತಿದ್ದಾರೆ ಇಲ್ಲಿನ ವಿದ್ಯಾರ್ಥಿಗಳು. ಇಲ್ಲಿ ಓದಕ್ಕೆ ಸಾವಿರಾರು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಆದ್ರೂ ಕೂಡ ಕನಿಷ್ಠ ಶೈಕ್ಷಣಿಕ ಸೌಲಭ್ಯ ಇಲ್ಲಿಲ್ಲ. ಸರಸ್ವತಿಗೋಸ್ಕರ ನಾನಾ ರಾಜ್ಯಗಳಿಂದ ಈ ಶಾಲೆಗೆ ಈ ಕಾಲೇಜ್ಗೆ ಬರ್ತಾರೆ. ಶಿಕ್ಷಣ ಸಚಿವರು ನೋಡಲೇಬೇಕಾದ ಸ್ಟೋರಿ ಇದು. ಶಿಕ್ಷಣ ಇಲಾಖೆಯಲ್ಲಿ ಎಲ್ಲಾ ಸರಿ ಇದೆ ಅಂತ ಅನ್ಕೊಂಡಿದ್ರೆ ಫಸ್ಟ್ ನೀವು ಈ ಸ್ಟೋರಿ ನೋಡ್ಬೇಕು. ಇದು ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದ ಸ್ಟೋರಿ ಇದು. ಯಾಕೆಂದ್ರೆ ಅದೆಷ್ಟೋ ಸರ್ಕಾರಿ ಕಾಲೇಜುಗಳಲ್ಲಿ ಸರಿಯಾದ ವ್ಯವಸ್ಥೆಗಳಿಲ್ಲ. ಜೀವ ಭಯದಲ್ಲೇ ವಿದ್ಯಾರ್ಥಿಗಳು ಅಲ್ಲಿ ಕೂತ್ಕೊಂಡು ಅಕ್ಷರ ಕಲಿತಾ ಇದ್ದಾರೆ. ವಿದ್ಯಾರ್ಥಿಗಳು ಅಧ್ವಾನ ಕೊಠಡಿಯಲ್ಲಿ ಕೂರ್ಬೇಕಾದ ಪರಿಸ್ಥಿತಿ ಬಂದು ಒದಗಿದೆ. ಮೂಲ ಸೌಕರ್ಯಕ್ಕೆ ಇಲ್ಲಿನ ವಿದ್ಯಾರ್ಥಿಗಳು ಕಷ್ಟಪಡ್ತಾ ಇದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿಗೆ ಬರ್ತಾರೆ ಓದಕ್ಕೆ. ಆದ್ರೆ ಇಲ್ಲಿ ಕನಿಷ್ಠ ಶೈಕ್ಷಣಿಕ ಸೌಲಭ್ಯಗಳು ಕೂಡ ಇಲ್ಲ. ಸರಸ್ವತಿಗೋಸ್ಕರ ನಾನಾ ರಾಜ್ಯಗಳಿಂದ ವಿದ್ಯಾರ್ಥಿಗಳು ಬರ್ತಾರೆ. ಆದ್ರೆ ಇಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳು ಕೂಡ ಈ ಕಾಲೇಜಿನಲ್ಲಿ ಇಲ್ಲ. ಜೀವ ಭಯದಲ್ಲೇ ಅಕ್ಷರ ಕಲಿತಾ ಇದ್ದಾರೆ ಇಲ್ಲಿನ ವಿದ್ಯಾರ್ಥಿಗಳು. ಅಧ್ವಾನ ಕೊಠಡಿಯಲ್ಲಿ ಇರೋದಂದ್ರೆ ಹೇಗ್ರಿ ಅದು? ಒಂದು ಮೂಲಭೂತ ಸೌಕರ್ಯ ಇಲ್ಲ ಅನ್ನೋದು ನೋಡ್ಕೊಳಕ್ ಆಗಲ್ಲ ಅಂದ್ರೆ ಮತ್ಯಾಕ್ರಿ ನೀವು ಇರ್ಬೇಕು? ಹಾಗಾದ್ರೆ ಮೂಲಭೂತ ಸೌಕರ್ಯಕ್ಕೆ ಕಷ್ಟ ಪಡ್ತಿದ್ದಾರೆ ಅಲ್ಲಿನ ವಿದ್ಯಾರ್ಥಿಗಳು. ಸಮಸ್ಯೆ ಸರಿ ಮಾಡ್ಬೇಕಾದ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಸರ್ಕಾರಿ ಕಾಲೇಜ್ಗಳಲ್ಲಿ ಪರಿಸ್ಥಿತಿ ಅಧೋಗತಿ ಅನ್ನುವ ಮಟ್ಟಕ್ಕೆ ತಲುಪಿಟ್ಟಿದೆ. ದಿನೇ ನೀರು ಶೌಚಾಲಯ ಸಮಸ್ಯೆ ಶಾಲೆಗಳಲ್ಲಿ ಹೆಚ್ಚಾಗ್ತಾ ಇದೆ. ಕುಡಿಯುವ ನೀರಿಗೂ ವಿದ್ಯಾರ್ಥಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಣ್ರಿ. ವಿದ್ಯಾರ್ಥಿಗಳು ಶೌಚಾಲಯ ಬಳಸಲು ಯೋಚಿಸುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಿನೇ ಶಾಲೆಗಳ ಪರಿಸ್ಥಿತಿ ಅಥವಾ ಕಾಲೇಜ್ಗಳ ಪರಿಸ್ಥಿತಿ ಆದ್ರೆ ನೀವೇನ್ರಿ ಮಾಡ್ತಿದ್ದೀರಾ? ಕೂಡ ಇಲ್ಲ. ಅಧ್ವಾನ ಕೊಠಡಿಯಲ್ಲಿ ಕೂರಬೇಕಾದ ಪರಿಸ್ಥಿತಿ ವಿದ್ಯಾರ್ಥಿಗಳಿಗೆ ಬಂದು ಒದಗಿದೆ. ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ಬರ್ತಾರೆ. ಆದ್ರೂ ಕೂಡ ಕನಿಷ್ಠ ಮೂಲಭೂತ ಸೌಕರ್ಯಗಳು ಅಲ್ಲಿಲ್ಲ. ಸಮಸ್ಯೆ ಸರಿ ಮಾಡ್ಬೇಕಾದ್ರೆ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೋ ಏನೋ ದೇವರಿಗೇ ಗೊತ್ತು. ಸರ್ಕಾರಿ ಕಾಲೇಜ್ನಲ್ಲಿ ಈ ತರ ಪರಿಸ್ಥಿತಿ. ಸರ್ಕಾರಿ ಕಾಲೇಜ್ ಉಳಿಸ್ಬೇಕು, ಸರ್ಕಾರಿ ಶಾಲೆ ಉಳಿಸ್ಬೇಕು, ಕನ್ನಡ ಉಳಿಸ್ಬೇಕು ಅಂತಾರೆ. ಅಧಿಕಾರಿಗಳು ಏನ್ ಮಾಡ್ತಿದಾರೋ ಗೊತ್ತಿಲ್ಲ. ದಿನೇ ನೀರಿರ್ಬೋದು, ಶೌಚಾಲಯ ಸಮಸ್ಯೆ ಹೆಚ್ಚಾಗ್ತಾನೆ ಇದೆ. ಆದ್ರೂ ಕೂಡ ಅಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಕೂಡ ಗಮನ ಹರಿಸ್ತಿಲ್ಲ. ಹಂಗಾದ್ರೆ ಎಷ್ಟು ದಿನ ಈ ಪರಿಸ್ಥಿತಿ? ಸಮಸ್ಯೆ ಸರಿ ಮಾಡ್ಬೇಕಾದ ಅಧಿಕಾರಿಗಳು ಹಾಗಾದ್ರೆ ಏನ್ ಮಾಡ್ತಾ ಇದ್ದಾರೆ? ವಿದ್ಯಾರ್ಥಿಗಳ ದಾಖಲಾತಿ ಕಡಿಮೆ ಆಗ್ತಿದೆ. ಹಾಗಾದ್ರೆ ಸರ್ಕಾರಿ ಶಾಲೆಗಳು ಕಾಲೇಜುಗಳು ಹೇಗೆ ಉಳಿತವ್ರಿ? ಸರ್ಕಾರಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ದಾಖಲಾತಿಗಳು ಕಡಿಮೆ ಆಗ್ತಾ ಇದೆ.
ಮತ್ತೊಂದು ಕಡೆ ಸರ್ಕಾರಿ ಕಾಲೇಜ್ನಲ್ಲಿ ಪತ್ರಿಕೆ ಕೂಡ ಸೋರಿಕೆ ಆಗ್ತಾ ಇದೆಯಾ? ಹಾಗಾದ್ರೆ ಈ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ಮಕ್ಕಳನ್ನು ಸೇರಿಸಲು ಪೋಷಕರು ಹಿಂದೆ ಮುಂದೆ ನೋಡುವಂತಾಗಿದೆ. ಈ ತರ ಪರಿಸ್ಥಿತಿ ಇದ್ರೆ ಯಾರು ಶಾಲೆಗೆ ಸೇರಿಸ್ತಾರೆ? ಕಾಲೇಜ್ನಲ್ಲಿ ನಿಮ್ ಮಕ್ಕಳನ್ನು ಸೇರಿಸೋ, ಈ ಕಾಲೇಜ್ಗೆ ಸೇರಿಸಬೇಕಾದ್ರೆ ನೀವು ಪೋಷಕರು ಈ ಬಗ್ಗೆ ಎಚ್ಚರ ವಹಿಸಲೇಬೇಕು. ಇಷ್ಟೆಲ್ಲ ಸಮಸ್ಯೆ ಇದ್ರು ಯಾವುದೇ ಕ್ರಮ ಇಲ್ಲ, ಯಾಕೆ ಅಂತ ಪ್ರಶ್ನೆ ಮೂಡುತ್ತೆ. ವಿದ್ಯಾರ್ಥಿಗಳಿಗೆ ಅದೊಂಥರ ಗೋಲ್ಡನ್ ಲೈಫ್, ವಿದ್ಯಾರ್ಥಿ ಲೈಫ್ ಇದೆಯಲ್ಲ, ಅದೊಂದು ಗೋಲ್ಡನ್ ಲೈಫ್. ಆ ಟೈಮಲ್ಲಿ ಒಂದು ಒಳ್ಳೆ ಎಜುಕೇಶನ್ ಸಿಕ್ಕಿಲ್ಲ ಅಂದ್ರೆ ಹೇಗೆ? ಹಾಗಾಗಿ ಪೋಷಕರು ಕೂಡ ಈ ಬಗ್ಗೆ ಯೋಚನೆ ಮಾಡಲೇಬೇಕು. ಸರ್ಕಾರಿ ಕಾಲೇಜ್ನಲ್ಲಿ ವಿದ್ಯಾರ್ಥಿಗಳ ಈ ಸಮಸ್ಯೆಗಳಿಂದ ವಿದ್ಯಾರ್ಥಿಗಳ ದಾಖಲಾತಿ ಕೂಡ ಕಡಿಮೆ ಆಗ್ತಾ ಇದೆ. ಮತ್ತೊಂದು ಕಡೆ ಸರ್ಕಾರಿ ಶಾಲಾ ಕಾಲೇಜ್ಗಳಲ್ಲಿ ಪತ್ರಿಕೆ ಕೂಡ ಸೋರಿಕೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಮಕ್ಕಳನ್ನು ಸೇರಿಸಲು ಪೋಷಕರು ಹಿಂದೆ ಮುಂದೆ ನೋಡುವಂತಾಗಿದೆ. ಈ ತರ ಕನಿಷ್ಠ ಮೂಲಭೂತ ವ್ಯವಸ್ಥೆ ಇಲ್ಲ ಅಂದ್ರೆ ಯಾವ ಪೋಷಕರಾದ್ರೂ ಹಿಂದೆ ಮುಂದೆ ನೋಡ್ಲೇಬೇಕು. ಈ ಕಾಲೇಜಿಗೆ ಸೇರಿಸಬೇಕಾದ್ರೆ ನೀವು ಒಂದ್ಸಲಿ ಯೋಚನೆ ಮಾಡ್ಲೇಬೇಕು. ಯಾಕಂದ್ರೆ ಇಷ್ಟೆಲ್ಲ ಸಮಸ್ಯೆ ಇಟ್ಕೊಂಡು ವಿದ್ಯಾರ್ಥಿ ಭವಿಷ್ಯಗಳನ್ನ ನಾವು ಹಾಳು ಮಾಡಕ್ ಆಗಲ್ಲ. ಹಾಗಾಗಿ ಪೋಷಕರು ಕೂಡ ಈ ವಿಚಾರದಲ್ಲಿ ಗಮನ ವಹಿಸಲೇಬೇಕು. ಹಾಗಾದ್ರೆ ಇಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಪ್ರಶ್ನೆ ಮೂಡ್ತಾ ಇದೆ. ವಿದ್ಯಾರ್ಥಿಗಳ ಸಮಸ್ಯೆ ಹಾಗಾದ್ರೆ ಯಾರ ಬಳಿ ಹೋಗಿ ನಾವು ಹೇಳ್ಕೋಬೇಕು? ಇದು ಯಾರ ಕೆಲಸ? ಹಾಗಾದ್ರೆ ಶಿಕ್ಷಣ ಇಲಾಖೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ವಾ ಅಂತ ಈಗ ಪ್ರಶ್ನೆ ಮೂಡ್ತಾ ಇದೆ. ಶಿಕ್ಷಣ ಇಲಾಖೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ವಾ? ಹಾಗಾದ್ರೆ ಯಾರದ್ದು? ಜವಾಬ್ದಾರಿ ಹೊತ್ತ ಅಧಿಕಾರಿ AC ಚೇಂಬರ್ ನಲ್ಲಿ ಆರಾಮಾಗಿದ್ದಾರೆ. ಹಾಗಾದ್ರೆ ಓದಕ್ಕೆ ಬರೋ ವಿದ್ಯಾರ್ಥಿಗಳಿಗೆ ಸೌಲಭ್ಯವಿಲ್ವಾ? ಆದ್ರೆ ಈ DDPO ಸಾಹೇಬ್ರಿಗೆ ಇದೆಂತ ತಿರುಬೋಕಿ ಶೋಕಿನ ನಿಜವಾಗ್ಲೂ ಗೊತ್ತಿಲ್ಲ. ಶಿಕ್ಷಣ ಇಲಾಖೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ರೀತಿ ಆಗ್ಬಿಟ್ಟಿದೆ. ಜವಾಬ್ದಾರಿ ಹೊತ್ತ ಅಧಿಕಾರಿ AC ಚೇಂಬರ್ ನಲ್ಲಿ ಆರಾಮಾಗಿ ಕುತ್ಕೊಂಡಿದ್ದಾರೆ. ಹಾಗಾದ್ರೆ ಓದಕ್ಕೆ ಬರುವ ಸಾವಿರಾರು ವಿದ್ಯಾರ್ಥಿಗಳಿಗೆ ಇಲ್ಲ ಇಲ್ಲಿ ಸೌಲಭ್ಯ. ಆದ್ರೆ ಈ DDPO ಈ ಸಾಹೇಬ್ರಿಗೆ ಇಂಥ ತಿರ್ಬೋಕಿ ಶೋಕಿ ಯಾಕೆ ಅಂತ ಪ್ರಶ್ನೆ ಮೂಡ್ತಾ ಇದೆ.